ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಅವರ ಆತ್ಮೀಯರೇ, ಇವತ್ತಂತೂ ಬಹಳ ಮಹತ್ವದ ದಿನ. ಭಾರತದ ಇತಿಹಾಸದಲ್ಲೇ ಒಂದು ವಿಶಿಷ್ಟವಾದ ಕಥೆಯನ್ನು ಬರೆಯುವಂಥ ಅಥವಾ ಇತಿಹಾಸ ಬರೆಯುವಂಥ ಸಂದರ್ಭ. ಪಶ್ಚಿಮ ಬಂಗಾಳ ಅನ್ರಿ ಮಮತಾ ಬ್ಯಾನರ್ಜಿಯವರ 15 ವರ್ಷ ಆಡಳಿತ ಅಂತ್ಯನೋ ಅಥವಾ ಮೋದಿಯವರ ವಿಶೇಷವಾಗಿ 2024 ಲೋಕಸಭಾ ನಂತರ ನಡೆದಂಥ ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲಿ ಗೆಲ್ಲುತ್ತಾ ಬಂದಂಥ ಮೋದಿಯವರ ಗೆಲ್ಲುವ ಅಶ್ವಮೇಧಕ್ಕೆ ತಡೆನೋ ಅನ್ನುವಂಥದ್ದು ಇವತ್ತು ಬಂದು ನಿಂತದ. 142 ಕ್ಷೇತ್ರಗಳು, ಎರಡೂ ಬಲಿಷ್ಠ. ಒಂದು ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ, ಇನ್ನೊಂದು ವೆಸ್ಟ್ ಬೆಂಗಾಲ್ದಲ್ಲೇ. ಅದರಲ್ಲೂ ವೆಸ್ಟ್ ಬೆಂಗಾಲ್ದ ಬಲಿಷ್ಠ ಕಮ್ಯುನಿಸ್ಟರನ್ನ ಅವರದೇ ಗುಂಡಾಗಿರಿಯಲ್ಲಿ ಅವರನ್ನೇ ಸೋಲಿಸಿದಂಥ ಕೀರ್ತಿ ನಮ್ಮ ಮಮತಾ ಬ್ಯಾನರ್ಜಿ ಅವರಿಗೆ. ಮಮತಾ ಬ್ಯಾನರ್ಜಿ ಒಳ್ಳೆ ಆಡಳಿತಗಾರ ಹೌದು ಅಲ್ಲವೋ ಅಲ್ಲಿಯ ಜನ ನಿರ್ಧಾರ ಮಾಡಿದ್ದದ. ಆದರೆ ಗುಂಡಾಗಿರಿಗೆ ಮಾತ್ರ ಅವ್ರದ್ದು ಹೆಸರು ಕಡಿಮೆ ಇಲ್ಲ. ಅವರ ಬೆಂಬಲಿಗರು ಮಾಡುವ ದಂಧೆ ಮತ್ತೇನು, ಅದೇನು ಸುಳ್ಳಲ್ಲ, ಅದೇನು ಸತ್ಯನ. ಆದರೂ ಅಲ್ಲಿ ಒಂದು ವಿಶಿಷ್ಟವಾದ ರಾಜಕಾರಣ ಏನಪ್ಪ ಅಂದ್ರೆ ಗುಂಡಾಗಿರಿ ಮದ್ದು. ಅದನ್ನೆಲ್ಲ ಇವತ್ತು BJP ಅಳವಡಿಸ್ಕೊಂಡದ. ಅದೇ ಕಾಲಕ್ಕೆ ವೆಸ್ಟ್ ಬೆಂಗಾಲಲ್ಲಿ ಈ ಸಲ ಗೆದ್ದೇ ತಿರಬೇಕು. ಯಾಕೆ ಹಿಂದಿನ ಸಲ 77 ವಿಧಾನಸಭೆ ಕ್ಷೇತ್ರಗಳನ್ನು ಗೆದ್ದ 2ನೇ ಸ್ಥಾನದಲ್ಲಿರುವ BJP ಈ ಸಲ ಗೆಲ್ಲಬೇಕದಲ್ಲ, ಒಂದೇ ಆಟ. ಅದು ಸಹಿತ ಇವತ್ತು ಉಳಿದ ಪಕ್ಷಗಳ ಹಾಗೆ ಅದು ಗುಂಡಾಯಿಸಮ್ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಸರ್ಕಾರಿ ಯಂತ್ರದ ಮೂಲಕ ಮಾಡಿಸ್ತಾ ಇದೆ. ಕೇಂದ್ರ ಸರ್ಕಾರ ತನ್ನ ಕೈಯಲ್ಲಿರುವುದರಿಂದ ಸದುಪಯೋಗ ದುರುಪಯೋಗ. ಒಂದು ಗುಂಡಾಯಿಸಮನ್ನು ಹಣಿಸಲು ಇನ್ನೊಂದು ಗುಂಡಾಯಿಸಮ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಪೊಲೀಸ್ ವ್ಯವಸ್ಥೆ ಹೆಂಗದಪ್ಪ ಅಂತಂದ್ರೆ ಇಲ್ಲಿ ಗುಂಡಾಯಿಸಮ್ಗೆ ತಿಳುವಳಿಕೆ ಹೇಳಿ ಅವ್ರನ್ನ ಶಿಷ್ಟ ಮಾರ್ಗಕ್ಕೆ ತರಬೇಕಂತ ಪೊಲೀಸ್ ಇಲಾಖೆ ಇವತ್ತದು ಗುಂಡಾಗಳಿಗೆ ಗುಂಡಪ್ಪ ಅಣ್ಣ ಅಪ್ಪ ಅಂತ ಹೇಳಿ ಕೇಳೋದಿಲ್ಲ, ಎಲ್ಲ ಲಗಾಸ್ಬೇಕಾದಂಥದ್ದು ಇದೇ ರೀತಿ ಇಲ್ಲದ. ಹೀಗಾಗಿ ಇವತ್ತು ನಾವು ಮಮತಾ ಬ್ಯಾನರ್ಜಿ ಅವರು ಭಾಳ ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಅನ್ನಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಬಡತನ ಹೋಗಿಲ್ಲ, ಎಲ್ಲರಿಗೂ ಶಿಕ್ಷಣ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿಲ್ಲ. ಜೊತೆಗೆ ಉಳಿದ ರಾಜ್ಯಗಳು ಏನು ಸಮಸ್ಯೆಗಳೆಲ್ಲ ಇದ್ದಾವೆ, ಸ್ವಲ್ಪ ಬೇರೆ ಗ್ಯಾರಂಟಿಗಳು ಹೆಚ್ಚು ಕೊಟ್ಟಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಹೊಸ ವಿಶಿಷ್ಟವಾದಂಥ ವ್ಯವಸ್ಥೆಯನ್ನು ತರುವಲ್ಲೇ ಸ್ವತಃ ಮಮತಾ ಬ್ಯಾನರ್ಜಿಯವರು ವಿಫಲರಾಗಿದ್ದಾರೆ. ಹಾಗಂತೇಳಿ ಮೋದಿಯವರು ಸಫಲ ಆಗ್ಯಾರ ಅಂತಲ್ಲ. ಮೋದಿಯವರ 12 ವರ್ಷದ ಆಡಳಿತದಲ್ಲೇ ಅವರು ವಿಫಲತೆಯನ್ನು ಮೇಲೆ ಕಾಣ್ತಾನೆ ಬಂದಿದ್ದಾರೆ. ನಿಜವಾಗಿಯೂ ಎರಡೂ ಬಂದ ವ್ಯವಸ್ಥೆ ವಿವಿಧ ಮುಖಗಳಷ್ಟ, ಎರಡೂದ್ರಲ್ಲಿ ಗುಂಡಾಗಿರೋದು. ಒಬ್ಬರು ಒಂದಿಷ್ಟು ಕಡಿಮೆ, ಒಂದಿಷ್ಟು ಹೆಚ್ಚು ಅಷ್ಟೇ ಅನ್ಬೋದು. ಇವರಾರೂ ಶಾಂತಿಯ ಮಾರ್ಗದಲ್ಲೇ ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟದಲ್ಲೇ ಅಧಿಕಾರ ಹಿಡಿಬೇಕಂತ ಅಂದ್ಕೊಂಡವರಲ್ಲ. ಅಧಿಕಾರ ಹಿಡಿಸಲ ಬೇಕಾದ್ರೆ ಮಾಡಲಿಕ್ಕೆ ಸಿದ್ಧವರು. ಇದರಲ್ಲಿ ಎರಡು ಮಾತ್ರ ಇಲ್ಲ, ಎರಡೂ ಕಡೆ ನಾವು ಒಬ್ಬರನ್ನೇ ಹೇಳ್ತಿಲ್ಲ. ಅದರಲ್ಲೂ ಈ ಸಲ ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ ಜೋರಾಗಿದೆ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಕೈಯಲ್ಲದ. ಈ ಸಲ ಅವ್ರು ಗೆಲ್ಲಬೇಕು. ಅದನ್ನು ವೆಸ್ಟ್ ಬೆಂಗಾಲನ್ನು ಹಟ್ಟಿಗೆ ಬಿದ್ದಿದ್ದಾರೆ. ನೋಡ್ರಿ, ವಿಶಿಷ್ಟವಾಗಿ ನಮ್ಮ ಶಾರ್ ಅವ್ರು ಮಾತಾಡೋದನ್ನು, ಮೋದಿಯವ್ರು ಮಾತಾಡೋದನ್ನು ನೋಡಿದ್ರೆ ಯಾರಿಗಾದರೂ ಏನಪ್ಪ ಇದು ಅಂತೇಳಿ ನೋಡ್ರಲ್ಲಿ ಗುಂಡಾಗಳಿಗೆ ಅಂದ್ರೆ TMC ಗುಂಡಾಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಕೊಡಬೇಕಲ್ಲ. ಇದು BJP ಗುಂಡಾಗಳು ಇದ್ದಾರಲ್ಲ, ಇಲ್ಲ TMC ಗುಂಡಾಗಳು ಎಚ್ಚರಿಕೆ ಕೊಡ್ತಾರೆ. ಗುಂಡಾಗಿರಿ ಮಾಡಿದರೆ ಅವ್ರು ಉಲ್ಟಾ ಕಾಲು ಮ್ಯಾಲೆ ಕಟ್ಟಿ ಹೊಡೆಸ್ತಾನಂತ ಯಾರು ಶಾ ಅವ್ರು ಹೇಳ್ತಾ ಇದ್ದಾರೆ. TMC ಕಾರ್ಯಕರ್ತರಿಗೆ TMC ಅವ್ರು ಹೇಳ್ತಾರೆ ಕಾರ್ಯಕರ್ತರು ಅಂತ ಹೇಳ್ತಾರೆ, ಇವ್ರು ಹೇಳ್ತಾರೆ ಅವ್ರು ಗುಂಡಾಗಳು ಅಂತ ಹೇಳ್ತಾರೆ. ಯಾರು ಗುಂಡಾಗಳು, ಯಾರು ಕಾರ್ಯಕರ್ತರು? ಆದರೆ ವೆಸ್ಟ್ ಬೆಂಗಾಲ್ ಇತಿಹಾಸದಲ್ಲಿ ಮಾತ್ರ ಇದು ನಿರಂತರ ನಡೀತಾನೆ ಬಂದದ್ದು. ನಾವಿಲ್ಲಿ ಮಮತಾ ಬ್ಯಾನರ್ಜಿಯವರ ಬೆಂಬಲಿಗರು ಅಥವಾ ಕಾರ್ಯಕರ್ತರು ಸಜ್ಜನರು ಅಂತ ಹೇಳಿ ಹೊರಟಿಲ್ಲ. ಆದರೆ ಒಬ್ಬರಿಂದ ಒಬ್ಬರು ತಮ್ಮ ಗುಂಡಾಗಿರಿಯನ್ನು ಮೆರೆಯೋದ್ರಲ್ಲಿ ನಿಸ್ಸೀಮರು ಅನ್ನೋದು ಎಲ್ಲ ಮಾತಿಲ್ಲ. ಹೀಗಾಗಿ ಗುಂಡಾಗಳ ಮಧ್ಯೆ ನಡೆದಂಥ ದೊಡ್ಡ ಗುಂಡಾಗಿರಿ ಎಲೆಕ್ಷನ್ ಇದಾಗ. ಹೀಗಾಗಿ ಇವತ್ತು SIR ಅದು ಇನ್ನೊಂದು ಗುಂಡಾ ರೂಪದ ಅಧಿಕಾರ ದುರ್ಬಳಕೆನ. ಯಾಕೆಂದರೆ ನಿಜವಾಗಿಯೂ ಎಲೆಕ್ಷನ್ ಕಮಿಷನ್ ಅವರನ್ನು ಪ್ರಧಾನಿ ನ್ಯಾಯಾಧೀಶ ಅಂದ್ರೆ
ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಜೊತೆಗೆ ವಿರೋಧ ಪಕ್ಷ ನಾಯಕ ಕುಡ್ಕೊಂಡು ಆಯ್ಕೆ ಮಾಡಬೇಕಾಗಿತ್ತು. ಅದು ದುರಂತ. ಅದನ್ನು ಬದಲಾಯಿಸಿ ಚಂದ್ರಚೂಡ್ ಮಹಾಶಯರು, ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಹೇಳಿಬಿಟ್ರು, ಇಲ್ಲ ನೀವು ಕಾನೂನು ಮಾಡ್ಕೋಬಹುದು ಅಂತೇಳಿ ಮಾಡ್ಕೊಂಬಿಟ್ರು. ಮೋದಿ ಅವರು ಮೆಜಾರಿಟಿ ಇತ್ತು ಎರಡೂ ಕಡೆ, ಲೋಕಸಭಾ ಮತ್ತು ರಾಜ್ಯಸಭೆಯಲ್ಲಿ ಮಾಡಿಕೊಂಡು ತಾವ ಮೆಜಾರಿಟಿ ಮೇಲೆ ಎಲೆಕ್ಷನ್ ಕಮಿಷನ್ ಆಯ್ಕೊಳ್ಳುವಂಥದ್ದು ಮಾಡ್ರು. ಒಬ್ಬರು ತಾವು, ಇನ್ನೊಬ್ಬರು ಗೃಹ ಮಿನಿಸ್ಟರ್ ಇರ್ಬೋದು, ಮತ್ತಾರು ಇರ್ಬೋದು, ಒಬ್ಬರು ವಿರೋಧ ಪಕ್ಷದ ನಾಯಕರು. ಹೀಗಾಗಿ ಇವತ್ತು ವಿಶೇಷವಾಗಿ ಎಲೆಕ್ಷನ್ ಕಮಿಷನ್ ವಿಶ್ವಾಸ ಹೋಗ್ಯಾರ. ಇದು ಇವತ್ತಿಂದು ಅಲ್ಲ, ಯಾವ ಕಾಲಕ್ಕೂ ಕಾಂಗ್ರೆಸ್ ಕಾಲದಲ್ಲಿ ಇದೇ ಪರಿಸ್ಥಿತಿ ಇತ್ತು. ಇದರರ್ಥ ಕಾಂಗ್ರೆಸ್ಸಿಗರು ಭಾಳ ಸಜ್ಜನಿದ್ದರು, ಭಾಳ ಒಳ್ಳೆಯವರು ಇದ್ದಿರ್ತಾರೆ. ಟಿ ಎನ್ ಶೇಷಣ್ಣವರು ಮಾತ್ರ ಗಮನದಲ್ಲಿಡಬೇಕಾಗಿದ್ದಾರೆ. ಮತ್ತೆ ಹೇಳ್ತಾ ಇದ್ದೀನಿ ಮಾತಲ್ಲ, ಟಿ ಎನ್ ಶೇಷಣ್ಣವರು ಮಾತ್ರ ಪಾವಿತ್ರ್ಯಕವಾಗಿ, ಪ್ರಾಂಜಲವಾಗಿ, ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಎಲೆಕ್ಷನ್ ನಡೆಸಿಕೊಟ್ಟವರು. ಅವ್ರ ನಂತರ ಅಲ್ಲಿ ಯಾರೂ ಇಲ್ಲಂದ್ರೂ ಅಡ್ಡಿ ಇಲ್ಲ. ಎಲ್ಲರೂ ಅಂದಂದಿನ ಸರ್ಕಾರಗಳ ಹೇಳ್ದಂಗೆ ಕೇಳುವಂಥ ಪಂಚರದ ಗಿನಿಗಳ ಎಲೆಕ್ಷನ್ ಕಮಿಷನರ್ ಅಥವಾ ಎಲೆಕ್ಷನ್ ಕಮಿಷನ್ ಇವತ್ತಂತೆ ಮುಗಿದೋಗ್ಬಿಟ್ಟಲ್ಲ. ಹೀಗಾಗಿ ಎಲೆಕ್ಷನ್ ಕಮಿಷನ್ ಜೊತೆಲ್ಲ ಮೇಲೆ IPS ಅಥವಾ IAS IPS ಇವರೆಲ್ಲರೂ ದುರುಪಯೋಗ ಇಲ್ಲ. ರಾಜ್ಯದ ಎಲ್ಲ IAS IPS ಅಧಿಕಾರಿಗಳ ಟ್ರಾನ್ಸ್ಫರ್ ಎಲ್ಲ ಉತ್ತರ ಪ್ರದೇಶ, ಬಿಹಾರ ಮತ್ತೆಲ್ಲ ತಂದು IPS ಆಫೀಸರ್ಗಳನ್ನು ಇನ್ನುಳಿದವ್ರನ್ನ ಇಡೀ ರಾಜ್ಯ ತುಂಬ ತುಂಬಿಟ್ಟಿದ್ದಾರೆ. ಮಾಲ್ CRPF ಎಷ್ಟು ದಿಗ್ಬಂಧನ ಅಂತಂದ್ರೆ TMC ಎಲ್ಲರೂ ಕೊಡುವನ್ನು ಮಾಡಿಟ್ಟಿದೆ. ಅದ್ರ ಜೊತೆಗೆ SIR ಒಂದು ಬೇರೆ 90,000 ಮೊದಲು ಕಟ್ ಮಾಡಿದ್ದಾರೆ. ಅದರಾಗ 27 ಲಕ್ಷ ಮತದಾರ ಲಾಸ್ಟ್ ಎಲೆಕ್ಷನ್ ಮತ ಹಾಕಿದವರು ಅದರ ಅವ್ರಿಗೂ ಮತದಾನ ಇಲ್ಲ. ಪಾಪ ಅಡ್ಡಾಡ್ತಾ ಇದ್ದಾರೆ, ನನಗೆ ಓಟಕ್ಕೆ ಹಾಕ್ಕೊಡ್ರಿ, ನನಗೆ ಓಟಕ್ಕೆ ಹಾಕ್ಕೊಡ್ರಿ. ಇದೆಲ್ಲ ಯಾರಿಂದ? ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಕಮಿಷನ್ ಹಿಂದಿದ್ದಾರೆ ಅವರು BJP ಅಂತಾರೆ, ನೇರವಾಗಿ TMC ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಥ ಎಲ್ಲ ಕಠೋರವಾದಂಥ ಸಂದರ್ಭದಲ್ಲಿ ನಮ್ಮ TMCಯ ಮಮತಾ ಬ್ಯಾನರ್ಜಿ ಅವರು ಗೆಲ್ಲಬಲ್ಲರ, ಗೆದ್ದರೆ ಮಾತ್ರ ನಿಶ್ಚಿತವಾಗಿಯೂ ವಿರೋಧ ಪಕ್ಷಗಳಿಗೆ ಒಂದು ಆಣಿ ಬಲ ಬಂದಂಗೆ. ಯಾಕಂದರೆ ಈಗಾಗಲೇ ವಿರೋಧ ಪಕ್ಷಗಳು ಎಲೆಕ್ಷನ್ ಮಾಡಿ 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 ಸೋತು ಸುಮ್ಮನಾಗಿದ್ದಾರೆ. ಅದು ದುರಂತ. ವಿರೋಧ ಪಕ್ಷಗಳು ಯೂನಿಟಿ ಇಲ್ಲ, ಒಕ್ಕಟ್ಟಿಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ. ನಾನಾ ಶ್ರೇಷ್ಠ ಅನ್ನುವಂಥ ಅಹಂಕಾರ ಎಲ್ಲರಲ್ಲೂ. ಕೇಜ್ರಿವಾಲ್ ನಾನು ಯಾಕೆ ಕೇಳಬೇಕಪ್ಪ ರಾಹುಲ್ ಗಾಂಧಿ ಮಾತಾ, ರಾಹುಲ್ ಗಾಂಧಿ ನಾ ಯಾಕೆ ಕೇಳಬೇಕಪ್ಪ ಮಮತಾ ಅವ್ರ ಮಾತಾ, ಮಮತಾ ಅವ್ರಿಗೆ ನಾ ಯಾಕೆ ಕೇಳಬೇಕಪ್ಪ ಇನ್ನೊಬ್ರು ಮಾತಾ. ಹೀಗಾಗಿ ಇಲ್ಲಿ ಇಲ್ಲದ ಒಕ್ಕಟ್ಟಿನಿಂದಾಗಿ ಅದು ಲಾಭ ಸಹಜವಾಗಿ ಮೋದಿ ಮತ್ತು ಶಾರ ತೆಗೆದುಕೊಳ್ತಾ ಇದೆ. ಇದರಲ್ಲಿ ಎರಡು ಮಾತಿಲ್ಲ. ಒಗ್ಗಟ್ಟಾಗಬೇಕಾದಂಥ ಇಂಡಿಯಾ ಸಂಘಟನೆ ಇವತ್ತೆಲ್ಲ ಚದುರು ಹೋಗಿಬಿಟ್ಟದ. ಇದೂ ಒಂದು ಕಾರಣ. ಇವೆಲ್ಲ ನೆಲೆಗಟ್ಟಿನಲ್ಲಿ ನಿಜವಾಗಿಯೂ TMC ನಾಯಕಿ ಗೆದ್ರ ಪವಾಡ. ಇದ್ರಲ್ಲಿ ಎರಡು ಮಾತೇ ಇಲ್ಲ. ಇಡೀ ರಾಜ್ಯದ ತುಂಬ ಅಷ್ಟೇ ಅಲ್ಲ, ಇಡೀ ದೇಶದ ತುಂಬ ಚರ್ಚೆ ಅದ. ಎರಡು ಕಡೆ ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಗೆಲ್ತಾರೋ ಗೆಲ್ತಾರೆ. ಗೋಧಿ ಮೀಡಿಯಾ ಅಂತೂ ಮೋದಿ ಮತ್ತು ಶಾ ಅವ್ರು ಗೆದ್ದೇ ಬಿಟ್ಟಿದ್ದಾರೆ ಅನ್ನೋಷ್ಟು ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಪ್ರಚಾರ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಅಡ್ವರ್ಟೈಸ್ ಸಿಗ್ತದೆ, TRP ಹೆಚ್ಚಾಗಲಿಕ್ಕತ್ತದ, ಮತ್ತೇನೋ ಆಗಲಿಕ್ಕತ್ತದ, ಎಲ್ಲ ಅನುಕೂಲಗಳಿದ್ದಾವೆ. ಅದೇ ಕಾಲಕ್ಕೆ TMC ಕೂಡ ಮಮತಾ ಬ್ಯಾನರ್ಜಿ ಕೂಡ ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರ ಕೈಯಲ್ಲಿ ಇವತ್ತು ಏನೂ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ಎಲ್ಲ ಕೇಳ್ಕೊಂಡ್ರು 27 ಲಕ್ಷ ಮತದಾರನ ಮತ ಹಾಕೋದು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು 90 ಲಕ್ಷದಂತೆ ಮುಗಿದೋಗ್ಬಿಟ್ಟದ. ಇವರು ಲಾಸ್ಟ್ ಟೈಮ್ ಮತ ಹಾಕಿದವರು 27 ಲಕ್ಷ ಮಂದಿ. ಅವರಂತೆ ಪಾಪ ಸ್ವಲ್ಪ ಮಿಸ್ಟೇಕ್ಸು ಏನೇನು ಹಾಕಿಸಿಂದ AI ಉಪಯೋಗ ಮಾಡ್ಕೊಂಡು ಅನೇಕ ಹೆಸರುಗಳನ್ನ ಡಿಲೀಟ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ಇದ್ರ ಇಫೆಕ್ಟ್ ಏನಾಗ್ಬೋದು ಅನ್ನೋ ಸಹಿತ ಅಷ್ಟೇ ಕುತೂಹಲಕಾರಿಯಾದ. ಏನೋ ಇರಲಿ, ಮಮತಾ ವರ್ಸಸ್ ಮೋದಿ ಇವತ್ತಂತೆ ಯಾರು ಗೆಲ್ಲಬಲ್ಲರು ಯಾರಿಲ್ಲ ಅನ್ನುವಂಥ ಒಂದು ರಿಸಲ್ಟ ಇವತ್ತು ಎಂಟ್ರಿ ಆಗ್ತದೆ. ಒಂದು ವೇಳೆ ವಿರೋಧಿಗಳಿಗೆ ಗೆದ್ರಪ್ಪ ಅಂತಂದ್ರೆ ಹೊಸದು ಏನಾದರೂ ಶುರು ಆಗ್ಬೋದು. ಆದರೂ ಮೋದಿಯವರು ಅಷ್ಟು ಸುಲಭವಾಗಿ ತಮ್ಮ ಪ್ರಧಾನಿ ಪಟ್ಟವನ್ನು ಮುಂದಿನ ಜನರೇಷನ್ಗೆ ಅದು ತಮ್ಮಲ್ಲೇ ಕೆಲವರಿಗೆ ಯಾರಾದರೂ ಕೊಡ್ತಾರೆ ಅನ್ನೋದು ಮಾತ್ರ ತುರ್ತು ಅವರ ಸ್ವಭಾವ ನೋಡಿದವ್ರಿಗೆ ಇಲ್ಲ ಅಂತ ಸ್ಪಷ್ಟ ಇರಬೇಕಾಗಿದೆ. ಏನೋ ಆಗಲಿ, ಮಮತಾ ಬ್ಯಾನರ್ಜಿ ಗೆಲ್ತಾರ ಅಥವಾ ಸೋಲ್ತಾರ ಅನ್ನೋದು ಇವತ್ತು ಏನಪ್ಪ ಅಂತಂದ್ರೆ $1000 ಪ್ರಶ್ನೆ. ಗೆದ್ದರೂ ಗೆಲ್ಬೋದು, ಸೋತರೂ ಸೋಲ್ಬೋದು ಅನ್ನೋರು ಬಾಳಿದ್ದಾರೆ. ಆದರೆ ಸುಲಭ ಬಿಟ್ಟುಗಳು ಜಾಯಮಾನದವರು ಅಲ್ಲ ನಮ್ಮ ಮಮತಾ ಬ್ಯಾನರ್ಜಿ ಅವರು ಅಂತೇಳಿ. ಅದೇ ಕಾಲಕ್ಕೆ ಈ ಚುನಾವಣೆಯಲ್ಲಿ ಗೆಲ್ಲುವುದರಲ್ಲಿ ಮಾಹಿರಾದಂಥ ಮೋದಿ ಮತ್ತು ಶಾ ಅವರು ಸಹಿತ ಈ ಸಲ ಚುನಾವಣೆ ಬಿಟ್ಕೊಡ್ಲಿಕ್ಕಿಲ್ಲ ಅನ್ನೋ ಮಾತುಗಳಿದ್ದಾವೆ. ನೋಡಿ ಯಾರು ಗೆಲ್ತಾರೆ. ಉದಾಹರಣೆಗೆ ವಿಶೇಷವಾಗಿ ಎಲ್ಲರೂ ಮಮತಾ ಪರ ಇದ್ದಂಥ ಈ ಮೀಡಿಯಾ ಅವ್ರು ಗೆಲ್ತಾರೆ ಅಂತ ಹೇಳ್ತಾರೆ. ಗೋಧಿ ಮೀಡಿಯಾ ಅಂತ ಇಲ್ಲ, ಅವ್ರ ವಿರೋಧಿಗಳು ಗೆಲ್ತಾರೆ. ಸೋಯಂದು ಗೆಲ್ತಾರೆ, ಸೋಯಂದು ಅಧಿಕಾರಿ ಗೆಲ್ತಾರೆ.
ಅಂತ ಹೇಳ್ತಾ ಇದ್ದಾರೆ. ನೋಡು ಯಾರು ಗೆಲ್ತಾರೆ ಗೆಲ್ಲಿ, ಆದರೆ ಇವತ್ತು ಮಾತ್ರ ನಿರ್ಣಾಯಕ ಸಮಯ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು S16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ ಎಂಬುದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.